ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಮ್ಮ ಶಾಲೆಗೆ ಒಂದು ಒದಗಿ ಬಂದ ಸೌಭಾಗ್ಯ ಅಂತಲೇ ಹೇಳ್ಬೋದು. ಯಾಕಂದ್ರೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಇವರು ಪ್ರೊಫೆಸರ್ ಎಂ.ಎ. ಸೇತುರಾಮ್ ಅವರ ಸ್ಮರಣಾರ್ಥವಾಗಿ ಅವರ ಶತಮಾನೋತ್ಸವದ ಆಚರಣೆ ಅಂಗವಾಗಿ ವಿಜ್ಞಾನ ಉಪನ್ಯಾಸ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅಂದರೆ ಕೆಲವು ಆಯ್ದ ಶಾಲಾ ಕಾಲೇಜುಗಳಿಗೆ ಮಾತ್ರ ಈ ಉಪನ್ಯಾಸವನ್ನು ಪಡೆಯುವ ಭಾಗ್ಯ ಇದೆ. ಹಾಗೆ ಈ ಬಾರಿ ಅವರು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರಿಗೆ ಮೊದಲಿಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ, ಹಾಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ. ಹಾಗೆ ಈ ಸಮಾರಂಭಕ್ಕೆ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿಗೆ ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾವು ಸರ್ಕಾರಿ ಪ್ರೌಢಶಾಲೆ ಕೆಂಗೇರಿ ಬೆಂಗಳೂರು ಇಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಅಲ್ಪ ಬೆಲೆಯ ಬೋಧನೋಪಕರಣಗಳಾದಂಥ ಪೇಪರ್ ಮಾಡೆಲ್ಗಳನ್ನು ತೋರಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇವತ್ತಿನ ದಿವಸ ನಾವು ಪೇಪರ್ ಟ್ರೇ ಮಾಡೋದು ಹೇಗೆ ಅನ್ನೋದನ್ನು ಮಕ್ಕಳಿಗೆ ಓರಿಗಮಿ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂದು A4 ಸೈಜ್ ಯಾವುದೇ ಒಂದು ಕಾಗದ, ನಾನು ಬಣ್ಣ ಕಾಗದ ತೊಗೊಂಡಿದ್ದೀನಿ. ಇದನ್ನು 2 ಅಂಚುಗಳನ್ನ ಹೊಂದಿಸಿ ಮಡಿಸ್ಬೇಕು. ಹೀಗೆ 2 ಅಂಚುಗಳನ್ನ ಹೊಂದಿಸಿ ಹೀಗೆ ಮಡಿಕೆ ಹಾಕಬೇಕು. ಮಡಿಕೆ ಹಾಕಿದ ಮೇಲೆ ಇದನ್ನು ಓಪನ್ ಮಾಡ್ಕೋಬೇಕು. 2 ಭಾಗ ಆಗುತ್ತೆ, 1 2. ಇದನ್ನ ಮಧ್ಯಕ್ಕೆ ಮತ್ತೆ ಹೀಗೆ ಮಡಿಸ್ಬೇಕು. ಮಡಿಸ್ಬಿಟ್ಟು ಒಂದು ಗೀರ್ ಹಾಕಿ ಬೆರಳಿನ ಸಹಾಯದಿಂದ ಅದೇ ರೀತಿ ಈ ಕಡೆಗೂ ಪುನರಾವರ್ತನೆ ಮಾಡಿ ರಿಪೀಟ್ ದ ಸೇಮ್ ಥಿಂಗ್ ಇನ್ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್. ಈಗ ನೋಡಿ, ಒಂದು ಪೇಪರಿನಲ್ಲಿ 4 ಭಾಗಗಳಾಯಿತು. ಈ 4 ಭಾಗಗಳು ಅಷ್ಟೇ ಇದೆ, ಇದು ಸಮವಾಗಿದೆ. ಇದು 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 ಇಷ್ಟು ಫೋಲ್ಡ್ ಮಾಡಿದ ಮೇಲೆ ನಾನು ಇಲ್ಲಿದೆ ನೋಡಿ, ಈ ಪೋರ್ಷನ್ನ 4 ಕಡೆಗೆ ಇದನ್ನು ರಿವರ್ಸ್ ಆಗಿ ಹೀಗೆ ಮಡಿಸ್ತೀನಿ. ರಿವರ್ಸ್ ಆಗಿ ಹೀಗೆ ನಾನು ಸುಮಾರು 1 ಇಂಚಿನಷ್ಟು ಜಾಗ ಬಿಟ್ಟಿದ್ದೀನಿ. ಇಲ್ಲಿಗೆ 1 ಇಂಚಿನಷ್ಟು ಬಿಟ್ಟಿದ್ದೀನಿ. ಅದೇ ರೀತಿ ಇನ್ನೊಂದು ಬದಿಗೂ ಕೂಡ ಇದನ್ನು ಪುನರಾವರ್ತನೆಯನ್ನು ಮಾಡ್ತೀನಿ. ರಿಪೀಟ್ ದ ಸೇಮ್ ಥಿಂಗ್ ಇನ್ ದ ಅಪೋಸಿಟ್ ಆಲ್ಸೋ. ನೋಡಿ, ಇಷ್ಟಾದಮೇಲೆ ನಾನು ಈ ಪೇಪರ್ನ ಹಿಂಬದಿಗೆ ಫೋಲ್ಡ್ ಮಾಡ್ಕೊತೀನಿ. ಹೀಗೆ ನೋಡಿ, ಬೆರಳಿನ ಸಹಾಯದಿಂದ ಹೀಗೆ ಫೋಲ್ಡ್ ಮಾಡ್ಕೊತೀನಿ. ಫೋಲ್ಡ್ ಮಾಡಿಕೊಂಡು ಐ ವಿಲ್ ಕ್ರೀಸ್ ದಿಸ್ ಲೈನ್ಸ್. ಈ ಬೆರಳನ್ನ ನಾನು ಮಡಿಕೆ ಹಾಕ್ತೀನಿ. ಮಡಿಸು, ಮಡಿಕೆ ಹಾಕು, ಇದೆಲ್ಲ ಒಂದೇ ಪದ. ಅದನ್ನು ಇಂಗ್ಲೀಷ್ನಲ್ಲಿ ನಾವು ಕ್ರೀಸ್ ಅಂತ ಹೇಳ್ತೀವಿ. ಈ ರೀತಿ ನಾನು ಮಡಿಕೆ ಹಾಕ್ತೀನಿ. ಈ ಥರದ ಒಂದು ಇದನ್ನು ಸಿಗುತ್ತೆ, ಮಾಡೆಲ್ ಸಿಗುತ್ತೆ. ಇದನ್ನೇನು ಮಾಡಿ ಬೆರಳಿನ ಸಹಾಯ ನಿಂಗೆ ಲಿಫ್ಟ್ ಮಾಡಿ ನೋಡಿ, ಈ ಎಜ್ಜಿಂದ ಈ ಎಜ್ಜಿಗೆ ಹೀಗೆ ಮತ್ತೆ ಇನ್ನೊಂದು ಸಾರಿ ಹೀಗೆ ಕ್ರೀಸ್ ಮಾಡಿ, ಇಲ್ಲಿ ಕ್ರೀಸ್ ಮಾಡಿ ಮೇಲ್ಗಡೆಗೆ, ಈಗ ಉದ್ದ ಗುಂಟನ್ನು ಕ್ರೀಸ್ ಮಾಡಿ. ಅದೇ ರೀತಿ ಈ ಕಡೆಗೂ ಕೂಡ ನೀವು ಕ್ರೀಸ್ ಮಾಡಿದರೆ ನಿಮಗೆ ಒಂದು ಪೇಪರ್ ಟ್ರೇ ಬರುತ್ತೆ. ನಿಮ್ಮ ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡ್ತಿರಲ್ವಾ? ಸರಸ್ವತಿ ಪೂಜೆ ಮಾಡಬೇಕಾದ್ರೆ ಮೇಷ್ಟ್ರು ನಿಮಗೆ ಹೇಗೆ ಪ್ರಸಾದ ಕೊಡಬೇಕಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಆ ಥರ ಸಂದರ್ಭದಲ್ಲಿ ಈ ಥರದ ಟ್ರೇ ನಿಮಗೆ ಭಾಳ ತುಂಬ ಉಪಯುಕ್ತ ಆಗುತ್ತೆ. ಇದರಲ್ಲಿ ಕಡಲೆಪುರಿಯನ್ನು ನೀವು ಬಳಸ್ಕೋಬೋದು. ಈ ಕಡಲೆಪುರಿ ಮತ್ತು ಮಿಠಾಯಿ ಏನೇನೋ ಕೊಡ್ತಾರೆ ನಿಮ್ಮ ಮಾಸ್ಟ್ರು, ಅದಕ್ಕಾಗೆ ಸ್ವಲ್ಪ ಫಂಡ್ನ ಕಲೆಕ್ಟ್ ಮಾಡಿರ್ತಾರೆ. ಆಮೇಲೆ ಎಲ್ಲ ಮಕ್ಕಳು ಕೂಡ ನೀವು ಏನೇನೋ ತೊಗೊಂಬಂದಿರ್ತಾರೆ ಆ ದಿನ, ಬಾಳೆಹಣ್ಣು ಅದು ಈ ಥರ. ನಾನು ಕಡಲೆಪುರಿ ಒಬ್ರಿಗೆ ಒಂದು ಬೌಲಲ್ಲಿ ಈ ಥರ ನೀವು A4 ಅಳತೆಯಲ್ಲಿ ಮಾಡಿದ್ರೆ ಎಲ್ಲರಿಗೂ ಇಷ್ಟೇ ಆಗೋದು. ಬೌಲ್ ಹೆಚ್ಚು ಕಡಿಮೆ ಆಗೋದೇ ಇಲ್ಲ, ಎಲ್ಲ ಒಂದೇ ಬೌಲ್ ಆಗುತ್ತೆ. ಈ ಕಡಲೆಪುರಿ ತಿಂದ ಮೇಲೆ ನೀವೇನು ಮಾಡ್ಬೋದು, ನೋಡಿ, ಇಷ್ಟು ಕಡಲೆಪುರಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಮೇಷ್ಟ್ರು ಸ್ಕೂಲಲ್ಲಿ ಮೇಷ್ಟ್ರಾದ್ರೂ ಕೊಡ್ಬೋದು, ಹೆಡ್ ಮಾಸ್ಟರ್ ಕೊಡ್ಬೋದು, ಶಾಲಾ ಗುರುಮಾತೆಯವ್ರು ಕೊಡ್ಬೋದು, ಯಾರಾದರೂ ಕೊಟ್ಟಿರ್ಬೋದು. ಇವನು ತಿಂದ ಮೇಲೆ ನೀವೇನು ಮಾಡಬೇಕು, ಇವನು ತಿಂದರೆ ಅಂತ ತಿಳ್ಕೊಳ್ಳಿ. ತಿಂದ ಮೇಲೆ ಇದಕ್ಕೆ ಕ್ಷೇತ್ರಫಲ ಕಂಡುಹಿಡಬೇಕು. ಈ ಟ್ರೇದ ಕ್ಷೇತ್ರಫಲ ಅಂದ್ರೆ ಲೆಂತ್ ಆ್ಯಂಡ್ ಬ್ರೆಡ್, ಉದ್ದ ಮತ್ತು ಅಗಲ ನೀವು ಇದನ್ನು ಮಾಡಿದರೆ ಇದರ ಕ್ಷೇತ್ರಫಲ ಬರುತ್ತೆ. ಮತ್ತು ಎತ್ತರ ಇದೆ ನೋಡಿ, ವಾಲ್ಯೂಮ್. ಇದನ್ನು ಎತ್ತರನು ಇಂಟು ಹೈಟ್ ಮಾಡಿದರೆ, ಎತ್ತರ ಮಾಡಿದರೆ ಇದರ ಒಟ್ಟು ವಾಲ್ಯೂಮ್, ಒಟ್ಟು ಗಾತ್ರ ನಿಮಗೆ ಸಿಗುತ್ತೆ.
ಈ ಥರದ ಸಣ್ಣ ಪ್ರಯೋಗಗಳನ್ನ ನೀವು ಈ ಥರದ ಕೋಇನ್ಸಿಡೆನ್ಸ್ ಆಗಿ ಮಾಡೋದಕ್ಕೆ ಯಾವುದೇ ರೀತಿ ನೀವು ಖರ್ಚು ವೆಚ್ಚಗಳನ್ನೇನು ಮಾಡಬೇಕಾಗಿಲ್ಲ. ಇರುವಂಥ ಪೇಪರ್ನಲ್ಲೇ ನೀವು ಮಾಡ್ಬೋದು. ಇದರಿಂದ ನಿಮ್ಮ ಶಾಲೆಗೂ ಒಳ್ಳೆಯ ಹೆಸರು ಬರುತ್ತೆ. ಆಮೇಲೆ ಇದನ್ನು ಡಸ್ಟ್ಬಿನ್ಗೆ ಹಾಕಿದರೆ ನೀವೇನಾಗುತ್ತೆ, ಇದು ಪರಿಸರಕ್ಕೆ ಹಾನಿಯಾಗಲಾರ್ದಂಥ ಒಂದು ಈ ಪೇಪರು ಡಿಕಾಂಪೋಸ್ ಆಗುತ್ತೆ, ಗೊಬ್ಬರ ಆಗುತ್ತೆ, ಮರುಬಳಕೆ ಮಾಡ್ಬೋದು. ನಿಮ್ಮ ಶಾಲಾ ತೊಟ್ಟಿಯಲ್ಲಿರುವಂಥ ಈ ಪಾಟ್ಗಳಿಗೆ ಕೂಡ ಗೊಬ್ಬರ ಮಾಡಿ ಹಾಕ್ಬೋದು. ಕಟ್ ಮಾಡಿ. ಮುಂದುವರೆದಂತೆ ನೀವು ಜಲಚಕ್ರ, ವಾಟರ್ ಸೈಕಲ್ ಇದನ್ನು ಹೇಗೆ ಪೇಪರಲ್ಲಿ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಇದೊಂದು ಪ್ರಿಂಟೆಡ್ ಪೇಪರ್ ಇದೆ ನನ್ನ ಹತ್ರ. ನೋಡಿ, ಈ ಪ್ರಿಂಟೆಡ್ ಪೇಪರ್ ನಿಮ್ಗೆ ಕಾಣಿಸ್ತಿದೆ ಅಲ್ವಾ? ನೋಡಿ, ಇದರಲ್ಲಿ ಇದನ್ನು ಫೋಲ್ಡ್ ಮಾಡಬೇಕು. ಇದನ್ನು ಫೋಲ್ಡ್ ಮಾಡಿದರೆ ನಿಮಗೆ ಈ ಥರ ಪ್ಯಾರಲಲ್ ಲೈನ್ಸ್ ಬರುತ್ತೆ. ಇದರಲ್ಲಿ ಸಾಕಷ್ಟು ಜಾಮೆಟ್ರಿ ಇದೆ. ಈ ಪ್ಯಾರಲಲ್ ಲೈನ್ಸ್ ಯಾವತ್ತೂ ಕೊಡೋದೇ ಇಲ್ಲ. ಆಮೇಲೆ ಇನ್ನೂ ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ನೋಡಿದ್ರೆ, ಸೂಕ್ಷ್ಮವಾಗಿ ನೋಡಿದ್ರೆ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಕೂಡ ನಿಮ್ಗೆ ಕಾಣುತ್ತೆ. ಆಮೇಲೆ ರಾಂಬಸ್ ಶೇಪ್ ಕೂಡ ಕಾಣುತ್ತೆ. ನಾನೀಗ ಇದನ್ನೇನು ಮಾಡ್ತೀನಿ, ಈಗ ಫೋಲ್ಡ್ ಮಾಡಿದ್ದೀನಿ. ಈಗ ನೋಡಿದ್ದು ಈ ಥರ ಫೋಲ್ಡ್ ಮಾಡ್ಬೇಕು ನೀವು. ಇಲ್ಲಿದೆ ಅಲ್ಲ 4, ಇಲ್ಲಿ ಸ್ಟಾರ್ಟಿಂಗ್ ಮಾರ್ಕ್ ಇದೆ ನೋಡಿ. ಇಲ್ಲೇ ಈ ಮಾರ್ಕ್ ಇದೆ ಅಲ್ಲ, ಈ ಮಾರ್ಕ್ ಅಂದರೆ ಗುರುತಿಸೋದಕ್ಕೆ ಅದೊಂದು ಮಾರ್ಕ್ ಮಾಡಿದ್ದೀವಿ, ನಾಚ್ ಅಂತಾರೆ. ಈ ನಾಚಿಂದ ಇಲ್ಲಿವರೆಗೂ 1ನೇ ಫೋಲ್ಡಿಂಗು, ಈ ನಾಚಿಂದ ಇಲ್ಲಿವರೆಗೂ 2ನೇ ಫೋಲ್ಡಿಂಗು, ಆಮೇಲೆ ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ 4. ಈ ಥರ 4 ಫೋಲ್ಡ್ನ ನೀವು ಪ್ಯಾರಲಲ್ ಲೈನ್ಸ್ನ ಈ ಕಡೆಗೂ ಹಾಕೋಬೇಕು, ಅಪೋಸಿಟ್ ಸೈಡ್ ಈ ಕಡೆಗೂ ಹಾಕೋಬೇಕು. ಮತ್ತು ಇಲ್ಲಿಂದ 1, 2, 3, 4 ಹೀಗೆ ಹಾಕೋಬೇಕು. ಆಮೇಲೆ ಶೃಂಗಗಳಿದೆ ನೋಡಿ, ಶೃಂಗ 1, ಇದಕ್ಕೆ ವ್ಯಾಲಿ ಅಂತಾರೆ, ವ್ಯಾಲಿ 2, 3, 4, 5 ಇಲ್ಲಿ ಕೂಡ ನೀವು ಉದ್ದಕ್ಕೆ ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಕ್ರೀಸ್ ಮಾಡಬೇಕು. ಇಷ್ಟೆಲ್ಲ ಕ್ರೀಸ್ ಮಾಡಿದ ಮೇಲೆ ನಿಮ್ಗೇನಾಗುತ್ತೆ, ಇಲ್ಲಿ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಕಾಣುತ್ತೆ ನೋಡಿ. ನಿಮ್ಮೊಂದು ಫ್ಲೆಕ್ಸಾಗಾನ್ ಅಂತಂದರೆ ಎಷ್ಟೊಂದು ಜಾಮೆಟ್ರಿ ಎಲ್ಲ ಇದು ಲಿಂಕ್ ಮಾಡುತ್ತೆ ಅನ್ನೋದನ್ನು ನೀವು ಗಮನಿಸಿ. ಜಾಮೆಟ್ರಿಗೂ ಮತ್ತು ಈ ಫ್ಲೆಕ್ಸಾಗಾನ್ಸ್ಗೂ ತುಂಬ ಸ್ನೇಹ ಇದೆ ನೋಡಿ. ಇಲ್ಲಿ ಅಂಟಿಸುವಂತಿದೆಯಲ್ಲ, ಇಲ್ಲಿ ಮಾತ್ರ ನಾನು ಅಂಟು ಹಾಕಿ ಈಗ ಕೂಡಿಸ್ತೀನಿ. ನೋಡಿ, ನಾನು ಒಂದು ಎಡೇಜಿವ್ ಗಮ್ಮಿಂದ ನಾನು ಅದನ್ನೇನು ಮಾಡ್ತೀನಿ, ಗಮ್ ಹಾಕಿ ಕೂಡಿಸ್ತೀನಿ. ಗಮ್ ಹಾಕಿದಾಗ ನೋಡಿ, ಈ ಕಡೆ ಅರ್ಧ ಚಿತ್ರ ಇದೆ, ಈ ಕಡೆ ಅರ್ಧ ಚಿತ್ರ ಇದೆ. ಅದು ಎರಡು ಕೂಡಿ ಒಂದು ಚಿತ್ರ ಕಾಣುತ್ತೆ. ನೋಡಿ, ಒಂದು 10 ಸೆಕೆಂಡ್ ಬಿಡಿ, ಡ್ರೈ ಆಗಲಿ. ಅದು ಬೇಗ ಡ್ರೈ ಆಗುತ್ತೆ. ಆಮೇಲೆ ಇನ್ನೊಂದ್ಸರಿ ಕ್ರೀಸ್ ಮಾಡಿ ನೀವೇನು ಮಾಡಿ, ಈ ಬೆರಳಿನ ಸಹಾಯದಿಂದ ಇದನ್ನು ಒಳಗಡೆ ಫೋಲ್ಡ್ ಮಾಡಿ. ಇದಕ್ಕೆ ಸ್ವಲ್ಪ ಕೌಶಲ್ಯ ಬೇಕಾಗುತ್ತೆ ಈ ಥರದ್ದು ಮಾದರಿಗಳು ಮಾಡೋದಕ್ಕೆ. ಅದು ಮಾಡ್ತಾ ಮಾಡ್ತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನೋಡಿ, ಇದನ್ನು ಹೀಗೆ ನೀವು ಪ್ರೆಸ್ ಮಾಡಿದರೆ ಇದು ಒಳಗಡೆಗೆಲ್ಲನೂ ಹಾಗೆ ಫ್ಲವರ್ ಥರ ಒಳಗಡೆ ಹೋಗ್ತಾ ಇರುತ್ತೆ. ಹಾಗೆ ನೋಡಿ, ನೋಡಿ ಈ ಥರ ಆಯ್ತಲ್ವ? ನೋಡಿ, ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ನೀವು ಈಗ ತಿರುಗಿಸ್ತಾ ಇದ್ದರೆ ಸುಮಾರು ಒಂದು 100 ಟೈಮ್ಸ್ ನೀವು ತಿರುಗಿಸಿದರೂ ಕೂಡ ಇದು ರೊಟೇಟ್ ಹಾಗೇ ಆಗುತ್ತೆ. ಅಂದರೆ ಯಾವಾಗ ನೀವು ಚೆನ್ನಾಗಿ ಫೋಲ್ಡ್ ಮಾಡಿದ್ರೆ, ನೀಟಾಗಿ ಫೋಲ್ಡಿಂಗ್ ಮಾಡಿದರೆ, ಒಳ್ಳೆ ಪೇಪರ್ ಇದ್ದರೆ ಇದು ಚೆನ್ನಾಗಿದ್ರೆ ತಿರುಗ್ತಾನೆ ಇರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಕಿತ್ಕೊಂಡ್ಬರುತ್ತೆ. ಇದರಲ್ಲಿ ಇದು ಸೈಕ್ಲಿಕ್ ಪ್ರೋಸೆಸ್ಸು. ಏನು ಮಾಡಿದಾರೆ, ಸೂರ್ಯನ ಶಾಖದಿಂದ ನೀರು ಅಂದ್ರೆ ಏನು, ಸಮುದ್ರದ ನೀರು ಇರ್ಬೋದು, ಹೊರಗಡೆ ಇರುವಂಥ ನೀರು ಇರ್ಬೋದು, ಕೆರೆ ಕುಂಟಿಗಳ ನೀರು ಇರ್ಬೋದು, ಇದು ಆವಿಯಾಗಿ ಮೇಲೆ ಹೋಗುತ್ತೆ. ಮೇಲೆ ಹೋಗಿ ಮೋಡವಾಗುತ್ತೆ. ಆಮೇಲೆ ಮರಗಳಿಂದ ಬಾಷ್ಪವಾಗಿ ನೀರು ಆವಿಯಾಗಿ ಮೇಲೆ ಹೋಗುತ್ತಲ್ಲ, ಅದು ಕೂಡ ಮೇಲೆ ಹೋಗಿ ಮೋಡ ಆಗುತ್ತೆ. ಮತ್ತು ಮೋಡದಿಂದ ಘನೀಕೃತವಾಗಿ ಮತ್ತೆ ಮೋಡ, ಮತ್ತೆ ಮಳೆ, ಹೀಗೆ ಇದೊಂದು ಸೈಕ್ಲಿಕ್ ಪ್ರೋಸೆಸ್. ಇಷ್ಟನ್ನು ಇದರಲ್ಲಿ ತೋರಿಸಿದ್ದಾರೆ. ನೀವು ಇದನ್ನು ಬಿಳಿ ಕಾಗದದಲ್ಲೇ ಮಾಡಿಕೊಂಡ್ರೆ ಮತ್ತೆ ಬೇರೆ ಬೇರೆ ಈ ರೀತಿ ಸೈಕ್ಲಿಕ್ ಪ್ರೋಸೆಸ್ನ ನೀವು ಹೇಳ್ಬೋದು. ಆಹಾರ ಸರಪಳಿ ಹೇಳ್ಬೋದು, ನೈಟ್ರೋಜನ್ ಸೈಕಲ್ ಹೇಳ್ಬೋದು, ಇಷ್ಟನ್ನೆಲ್ಲ ಹೇಳ್ಬೋದು. ಇದು ಏನೂ ಇಲ್ಲ ಅಂದರೆ ಬಿಳಿ ಕಾಗದದಲ್ಲಿದ್ದರೆ ನೀವು ಯಾವುದೋ ಡೇಟ್ ಆಫ್ ಬರ್ತನ್ನ ಇಲ್ಲೇ ಬರ್ಕೋಬೋದು. ಈಗೆಲ್ಲ ಫೇಸ್ಬುಕ್ಕು ಇದರಲ್ಲೆಲ್ಲ ನಿಮ್ಗೆ ಡೇಟ್ ಆಫ್ ಬರ್ತದ್ದು ಇದು ಬರ್ತಲ್ಲ ನೋಟಿಫಿಕೇಶನ್, ಅದು ಬೇಡ. ಈ ಥರದ್ದೊಂದು ಮಾಡಿಟ್ರೆ ನೀವು ನೋಡಿಕೊಂಡ್ರೆ ಹಿಂಗೆ ತಿರುಗಿಸ್ಕೊಂಡ್ರೆ ಇದರಲ್ಲಿ ಒಂದು 20 ಮಂದಿ ಡೇಟ್ ಆಫ್ ಬರ್ತ್ ಬರಿಬೋದು, ಅದನ್ನು ಬರಿಬೋದು.
ಭೌತ ವಿಜ್ಞಾನದ ಫಾರ್ಮುಲಾ ಬರ್ಕೋಬೋದು, ಗಣಿತದ ಫಾರ್ಮುಲಾಗಳನ್ನು ಬರ್ಕೋಬೋದು. a² + b² + 2ab = ಅದನ್ನೆಲ್ಲ ಬರಿಬೋದು. ಪೈಥಾಗರಸ್ನ ಪ್ರಮೇಯ ಫಾರ್ಮುಲಾ ಬರಿಬೋದು. ಹೀಗೆ ಅನೇಕ ವಿಷಯಗಳನ್ನ ನೀವು ಇದರಲ್ಲಿ ಬರ್ಕೋಬೋದು. ಆಮೇಲೆ ಇತಿಹಾಸದ ವಿಳಾಸಗಳನ್ನು ಕೂಡ ಬರ್ಕೋಬೋದು. ಎಷ್ಟನೇ ಇಸ್ವಿಯಲ್ಲಿ ಏನು ನಡೀತು ಇದನ್ನೆಲ್ಲ ಬರೀಬೋದು. ಇದು ತುಂಬ ಉಪಯುಕ್ತವಾದಿದೆ. ಇದೊಂದು ಮಾಡಲು, ಇದು ಅಮೇಜಿಂಗ್ ಮಾಡಲ್ ಅಂತ ಹೇಳ್ತಾರೆ. ಇಟ್ ಇಟ್ ಸೆಲ್ಫ್ ಈಸ್ ರೊಟೇಟಿಂಗ್, ವೆರಿ ಬ್ಯೂಟಿಫುಲ್ ಮಾಡಲ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಟಾಯ್. ಯು ಕ್ಯಾನ್ ಯೂಸ್ ಇಟ್ ಫಾರ್ ಅದರ್ ಪರ್ಪಸ್ ಆಲ್ಸೋ, ಆಸ್ ಆ್ಯಂಡ್ ವೆನ್ ಯು ಕ್ಯಾನ್ ಅಪ್ಲೈ ಯುವರ್ ಮೈಂಡ್ ಇನ್ ನ್ಯೂ ಫ್ರೇಮ್. ಓಕೆ, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಾಕ್ಷಿಯಾಗಿರುವಂಥ ಶ್ರೀ ಆರ್ ಅಶೋಕ್ ನನ್ನ ಸ್ನೇಹಿತ ಅವರಿಗೂ ಮತ್ತು ಶಾಲಾ ಗುರುಮಾತೆಯವರಿಗೂ ಹಾಗೂ ವಿಜ್ಞಾನ ಶಿಕ್ಷಕರಾದಂಥ ಶ್ರೀ ಲಕ್ಷ್ಮೀಪ್ರಸಾದ್ ನಾಯಕ್ ಅವರಿಗೂ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ನಾನು ಮತ್ತೊಮ್ಮೆ ಅನಂತ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ವಾರ ಇನ್ನೊಂದು ವಿಡಿಯೋದಲ್ಲಿ ನಾವು ನೀವು ಭೇಟಿಯಾಗೋಣ. ನಮಸ್ಕಾರ.